ಕಾಂಗ್ರೆಸ್ನಲ್ಲಿ ನಾಯಕತ್ವ ಸಂಘರ್ಷಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದೆ. ಸಿಎಂ ಮತ್ತು ಡಿಸಿಎಂ ಜೊತೆ ಮಾತಾಡಿದ್ದಾರೆ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ. ಬಿಜೆಪಿ ಮತ್ತು ಕೆಲ ಮಾಧ್ಯಮಗಳಿಂದ ಅಪಪ್ರಚಾರ ಅಂತ ಸುರ್ಜೇವಾಲಾ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರು ಶಾಸಕರ ಹೇಳಿಕೆಗಳು ಗೊಂದಲಕ್ಕೆ ಕಾರಣವಾಗ್ತಿದೆ. ಬಹಿರಂಗ ಹೇಳಿಕೆಗಳನ್ನು ನೀಡದಂತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ಸಂಬಂಧ ಹೇಳಿಕೆ ನೀಡದಂತೆ ಉಸ್ತುವಾರಿ ವಾರ್ನಿಂಗ್ ಕೊಟ್ಟಿರೋದು. ಪಕ್ಷದ ನಾಯಕರ ಹೇಳಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ. ನಾಯಕತ್ವದ ಬಗ್ಗೆ ಯಾವುದೇ ಹೇಳಿಕೆ ನೀಡದಂತೆ ನಾಯಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಗ್ಯಾರಂಟಿ ಅಭಿವೃದ್ಧಿ ದುರ್ಬಲಗೊಳಿಸುವುದಕ್ಕೆ ಕೆಲವರು ಯತ್ನ ಮಾಡ್ತಿದ್ದಾರೆ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಟ್ವೀಟ್ ಮಾಡಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ನಮ್ಮ ಜೊತೆ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಈ ರಾಜ್ಯ ಕಾಂಗ್ರೆಸ್ನಲ್ಲಿ ಏನ್ ನಾಯಕತ್ವ ಫೈಟ್ ನಡೀತಾ ಇದೆ, ಇದಕ್ಕೊಂದು ಪೊಲೀಸ್ ಸ್ಟಾಪ್ ಸಿಗಬೇಕು ಅಂದ್ರೆ ಅದಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾತ್ರ ಮದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಟ್ವೀಟ್ ಮೂಲಕ ನಾಯಕರಿಗೆ ಎಚ್ಚರಿಕೆ ಕೊಡೋ ಕೆಲಸ ಮಾಡ್ತಾ ಇದ್ದಾರೆ. ಸೊ ಏನೆಲ್ಲ ಆಗ್ತಾ ಇದೆ? ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯದ ಈ ಬೆಳವಣಿಗೆಗಳನ್ನ ದೆಹಲಿಯ ತನಕ ಬರುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯ ಬಹುಶಃ ಅವರಿಗೆ ಇತ್ತೋ ಇಲ್ವೋ ಅಥವಾ ಗೊತ್ತಿದ್ದು ಈ ಬೆಳವಣಿಗೆ ನಡೀಲಿ ಅಂತೇಳಿ ಅವರೇ ಸುಮ್ಮನೆ ಇದ್ರೋ ಗೊತ್ತಿಲ್ಲ. ಆದರೆ ಈಗ ಮಧ್ಯಪ್ರವೇಶ ಮಾಡಿ ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸೋದು, ಅಪಪ್ರಚಾರ ಮಾಡೋದು, ಬಿಜೆಪಿ ಇದಕ್ಕೆಲ್ಲ ಕಾರಣ ಅನ್ನುವ ರೀತಿಯಲ್ಲಿ ತಮ್ಮ ಪೋಸ್ಟ್ನಲ್ಲಿ ಹಾಕ್ಕೊಂಡಿದ್ದಾರೆ. ಇದರ ಜೊತೆಗೆ ದೆಹಲಿಯ ಒಂದು ತಂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದೆ. ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಲಿಲ್ಲ ಅನ್ನೋ ಬೇಸರ ಇದೆಯೋ ಏನೋ ಗೊತ್ತಿಲ್ಲ. ಆದರೆ ಇದು ಅಪಪ್ರಚಾರ ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಮತ್ತು ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಮಾಧ್ಯಮದ ಸೃಷ್ಟಿ ಅಲ್ಲ ಅನ್ನುವಂಥ ಅರಿವು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಗೆ ಇರಬೇಕಾಗಿತ್ತು ಮತ್ತು ಇದು ದೆಹಲಿಯ ತನಕ ಬರದೇ ಇರುವಂತ ರೀತಿ ನೋಡ್ಕೊಳ್ಬೇಕಾಗಿರುವಂತ ಜವಾಬ್ದಾರಿ ಕೂಡ ಸುರ್ಜೇವಾಲಾ ಅವರ ಮೇಲೆ ಇತ್ತು. ಯಾಕಂದ್ರೆ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಈ ತರದ ಬೆಳವಣಿಗೆಗಳಾದಾಗ ಅವ್ರು ಮಧ್ಯಪ್ರವೇಶ ಮಾಡಿ ತಿಳಿಗೊಳಿಸ್ತಾ ಇದ್ರು. ಅದು ಚುನಾವಣೆ ಮೇಲೆ ಪರಿಣಾಮ ಬೀರದೇ ಇರೋ ತರ ನೋಡ್ಕೊಂಡಿದ್ರು. ಆದ್ರೆ ಈಗ ಒಂದು ಕಡೆ ಅವರು ಒಂದು ಬಣದ ಪರವಾಗಿ ಇರುವ ಕಾರಣಕ್ಕಾಗಿ ಈ ಬೆಳವಣಿಗೆ ನಡೀಲಿ ಅನ್ನುವ ರೀತಿಯಲ್ಲಿ ಅವರು ಮೌನಕ್ಕೆ ಶರಣಾದ್ರ ಅನ್ನುವ ರೀತಿ ಕಾಣಿಸ್ತಾ ಇದೆ. ಇದು ತಾರಕಕ್ಕೆ ಹೋದ ಮೇಲೆ ಬಿಜೆಪಿಯ ಷಡ್ಯಂತ್ರ, ಇದು ಮಾಧ್ಯಮಗಳ ಅಪಪ್ರಚಾರ ಅನ್ನುವ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಹೈಕಮಾಂಡ್ ನಾಯಕರು ಎಚ್ಚರಿಕೆ ಕೊಟ್ಟ ಬಳಿಕ ಕೂಡ ಶಾಸಕರು ಮಾತನಾಡ್ತಾ ಇದ್ರು. ಕೇವಲ ಡಿಸಿಎಂ ಬಣದ ಶಾಸಕರಿಗೆ ನೋಟಿಸ್ಗಳು ಹೋಗ್ತಾ ಇತ್ತು, ಸಿಎಂ ಬಣದ ಶಾಸಕರು ಮಾತನಾಡಿದಾಗ ನೋಟಿಸ್ ಹೋಗ್ತಾ ಇರಲಿಲ್ಲ. ಈಗ ಮತ್ತೊಮ್ಮೆ ತಮ್ಮ ಪೋಸ್ಟ್ನ ಮೂಲಕ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ, ಶಾಸಕರಿಗೆ ಎಚ್ಚರಿಕೆ ಕೊಡುವಂತ ಪ್ರಯತ್ನವನ್ನ ಸುರ್ಜೇವಾಲಾ ಮಾಡಿದ್ದಾರೆ. ಅವರ ಎಚ್ಚರಿಕೆ ಕೇವಲ ಪೋಸ್ಟ್ನಲ್ಲಿ ಉಳಿಯುತ್ತೆ ವಿನಃ ಆ ಎಚ್ಚರಿಕೆಗಳಿಗೆ ಯಾರೂ ಶಾಸಕರು ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಈಗ ಮತ್ತೊಂದು ಪೋಸ್ಟ್ ಮೂಲಕ ಮಧ್ಯಪ್ರವೇಶ ಮಾಡಿ ಈ ರೀತಿ ಯಾರು ಮಾತನಾಡಬಾರ್ದು, ಈ ಬೆಳವಣಿಗೆಗಳನ್ನ ಹೈಕಮಾಂಡ್ ಗಮನಿಸ್ತಾ ಇದೆ, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದೆ ಅನ್ನೋದನ್ನ ಈ ಮೂಲಕ ಅವರು ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ಒಂದು ತಂಡ ದೆಹಲಿಗೆ ಹೋಗಿ ಡಿ.ಕೆ. ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡಿ ಒತ್ತಡವನ್ನು ಮಾಡಿ ಸಿಎಂ ಬದಲಾಯಿಸಬೇಕು ಅಂದಾಗ ಸುರ್ಜೇವಾಲಾ ಅವರಿಗೆ ಮನವರಿಕೆ ಆದಂಗೆ ಕಾಣಿಸ್ತಾ ಇದೆ ಈ ಬೆಳವಣಿಗೆ ಸ್ವಲ್ಪ ತಾರಕಕ್ಕೆ ಹೋಗಿದೆ ಅಂತ. ಆದ್ರೆ ಅದನ್ನ ನಿಭಾಯಿಸುವಲ್ಲಿ ಅವರ ಕರ್ತವ್ಯವನ್ನ ನಿಭಾಯಿಸುವಲ್ಲಿ ಆಸ್ ಎ ಕಾಂಗ್ರೆಸ್ನ ಉಸ್ತುವಾರಿಯಾಗಿ ಅವರು ಕೆಲಸ ಮಾಡೋದ್ರಲ್ಲಿ ಈ ಬೆಳವಣಿಗೆ ಆಗದೇ ರೀತಿ ತಡೆಯುವಂತ ಪ್ರಯತ್ನವನ್ನು ಅವ್ರು ಮಾಡಬಹುದಾಗಿತ್ತು. ಅಲ್ಲಿ ಅವರ ವೈಫಲ್ಯ ಕೂಡ ಕಾಣಿಸ್ತಾ ಇದೆ. ನಯನ, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.